ಕಟ್ಟಿಸ್ಕೋ, ಯಾವಳ ಕೈಲಿ ಲೆಕ್ಕನಾದ್ರೂ ಬರೆಸ್ಕೋ ಅಂತ ಮಿಕ್ಕಿರೋ ಚಿಲ್ಲರೆ ದುಡ್ಡನ್ನೆಲ್ಲ ಆ ಮುದ್ಕಿ ಮುಖದ ಮೇಲೆ ಎತ್ತು ಬಿಟ್ಟು ಬರ್ತೀನಿ. ಏ ರಾಗಿಣಿ, ರಾಗಿಣಿ, ರಾಗಿಣಿ ಏನು ಮಾಡ್ತಿದ್ಯಾ ನೀನು? ಅಮ್ಮ, ಮೊದ್ಲು ಇದನ್ನೆಲ್ಲ ತಗೊಂಡೋಗಿ ಆ ಮುದ್ಕಿ ಮುಖದ ಮೇಲೆ ಎತ್ತು ಬಾ. ಸತ್ ಮೇಲೆ ಹಾಕೊಂಡು ಸುಡ್ಲಿ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ಕಡೆ. ತಗೋ ನೀರು ಕುಡಿ. ನಂಗೇನು ಬೇಡಮ್ಮ. ಇದ್ ನೀರ್ಗಾರೋ ಬೆಂಕಿ ಅಲ್ಲ, ಸಂಕಟ, ಅವಮಾನ ಜ್ವಾಲೆ. ಈ ಜ್ವಾಲೆನಲ್ಲಿ ನೀನು ಸುಟ್ಟು ಹೋಗ್ತೀಯಾ? ನನ್ನ ಮಾತನ್ನ ಕೇಳಿ, ನಾನು ಏನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಬೇಕು, ಏನು ಉಳಿದಿದೆ? ಇದನ್ನ ತಗೊಂಡೋಗಿ ಆ ಮುದ್ಕಿ ಮುಖದ ಮೇಲೆ ಎತ್ತು ಬಿಟ್ಟು ಬಾ ಅಂದೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾವು ಎಷ್ಟು ಸಂಕಟ ಪಡ್ತಿದೀವಿ ಅಂತ ನೋಡಿ ಮಜಾ ತಗೊಳೋದಕ್ಕೆ ಬಂದ್ಯಾ? ಇಲ್ಲ ಮತ್ತೆ ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿಯಕ್ಕೆ ಬಂದ್ಯಾ? ತುಪ್ಪ ಇಲ್ಲಿದೆ, ತುಪ್ಪ ತಿಂಡಿಗೆ ಹಾಕೊಳ್ಳೋದು. ಅಮ್ಮ ಬೆಂಕಿಗೆ ತುಪ್ಪ ಸುರಿಕೊಂಡು ದಡ್ರ. ಇಲ್ಲ ಅತ್ತೆ, ನಿಮ್ಮಿಬ್ಬರಿಗೂ ಬೇಜಾರು ಮಾಡಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ. ಅಜ್ಜಿ ಇನ್ನೂ ಏನೋ ಹೇಳೋದಿದೆಯಂತೆ, ನಿಮ್ಮಿಬ್ಬರನ್ನ ಕರೆಯೋದಿಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಹೇಳೋದಕ್ಕಿನ್ನು ಏನು ಬಾಕಿ ಉಳಿದಿದೆ ಅಂತ ಆ ಮುದುಕಿಗೆ? ಎಲ್ರ ಮುಂದೆ ನಮ್ಮನ್ನ ಅವಮಾನ ಮಾಡಿ ನಮ್ಮ ಮಾನ ಮರ್ಯಾದಿನ ಹರಾಜ್ ಮಾಡಿ ಹಾಕಾಯ್ತಲ್ಲ. ನೋಡು, ನಾನು ಅಮ್ಮ ಇಬ್ರು ಬರಲ್ಲ. ಅದೇನ್ ಮಾಡ್ಕೋತಾಳೋ ಮಾಡ್ಕೊಳ್ಳಿ, ಹಾಗಂತ ಹೋಗಿ ಹೇಳು. ಒಂದು ಕ್ಷಣನೂ ನೀನ್ ಇಲ್ಲಿ ನಿಂತ್ಕೋಬೇಡ. ಹೊಟ್ಟೋಗಿ ಇಲ್ಲಿಂದ, ಹೊಟ್ಟೋಗು. ಅಮ್ಮನೂ ಎಲ್ಲಾರು ಬೈತಾರೆ. ಅಮ್ಮ ನೀನು ಹೋಗಮ್ಮ, ಅಜ್ಜಿಗೆ ಹೇಳಿ ಮಂತ್ರವಾದಿ ಎತ್ತಿಗೆ ಜೋರ್ ಮಾಡಿಸ್ತೀನಿ. ರಾಗಿಣಿ ಬಾ, ಅಲ್ಲಿ ನಡೀತಿದ್ಯೋ ನೋಡೋಣ. ಇಲ್ಲಮ್ಮ, ಆ ಮುದುಕಿ ದರ್ಬಾರ್ಗೆ ನಾನ್ ಬರಲ್ಲ. ಅವಳೇನ್ ವಿಕ್ಟೋರಿಯಾ ಮಹಾರಾಣಿನ ಅವಳ ಮುಂದೆ ಸಲಾಮ್ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ? ರಾಗಿಣಿ, ನಿಧಾನವಾಗಿ ಯೋಚನೆ ಮಾಡಿ ನೋಡೆ. ಒಂದು ಸರಿ ನಾವು ಇದರಿಂದ ತಪ್ಪಿಸ್ಕೊಂಡ್ವಿ ಅಂದರೆ ಆಮೇಲೆ ಈ ಮನೆಯಲ್ಲಿ ನಮ್ಮ ಹಿಡ್ತ ತಪ್ಪು ಹೋಗುತ್ತೆ. ಆಮೇಲೆ ಬಾಮಿನಿ ಮುಂದೆ ಬೆಳ್ಳಿ ತಟ್ಟೆನಲ್ಲಿ ಕಪ್ಪ ಇಟ್ಟಂಗಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡು, ಹಠ ಮಾಡಬೇಡ. ಬಾ ನನ್ನ ಜೊತೆ. ಅಮ್ಮ, ಬಾರದೆ ಬಾರೆ. ಈ ಮಂತ್ರವಾದಿ ಎತ್ತಿಗೆ ಇಷ್ಟೊಂದು ಪೂಸೆ ಹೊಡಿಬೇಕು? ಅಮ್ಮ ನನ್ನ ಸ್ಕೂಲಿಗೆ ಕಳಿಸುವಾಗ ಇಷ್ಟೊಂದು ಪೂಸೆ ಹೊಡಿತಿರ್ಲಿಲ್ಲ. ನಾನು ಏನಾಗತ್ತ ಹೋಗಿ ನೋಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.